ಇವತ್ತು ನಾವು ಬೆಂಗಳೂರಿಗೆ ಹೋಗಿದ್ದೋ. ನಮಸ್ತೆ ಕೃಷಿ ಮಿತ್ರರೇ, ಇವತ್ತಿನ ಸ್ಪೆಷಲ್ ಏನು ಅಂದರೆ ಕೇಸರಿಬಾತು ಉಪ್ಪಿಟ್ಟು ತಿಂದ್ಕೊಂಡು ನಾನು ನನ್ನ ಚಿಕ್ಕತ್ತಿಗೆ ನನ್ನ ತಮ್ಮ ಬೆಂಗಳೂರಿಗೆ ಹೊರಟು. ಯಾಕೆ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾವು ಬೆಂಗಳೂರಿಗೆ ಹೋಗೋದೇ ಕಡಿಮೆ, ಏನಾದರೂ ಐಟಮ್ಸ್ ತರಬೇಕು, ಸೀರೆಗಳು ಬಟ್ಟೆ ಏನಾದ್ರು ತರಬೇಕು ಅಂದ್ರೆ ಅಷ್ಟೇ ಹೋಗೋದು. ನಮ್ಗೆ ಹಳ್ಳಿ ಜೀವನ ಬಿಟ್ಟರೆ ಸಿಟಿ ಜೀವನ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಹೋದೋ ನನ್ನ ತಮ್ಮ ಜೊತೆ ಇರೋದ್ರಿಂದ ಸ್ವಲ್ಪ ಧೈರ್ಯ. ಫಸ್ಟು ಮಾರ್ಕೆಟಲ್ಲಿ ಇಟ್ಕೊಂಡು ಮಾರ್ಕೆಟ್ ಬಸ್ ಇಲ್ಲಿಂದ ಥ್ರೂ ಸಿಕ್ತು. ಹಂಗಾಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ಬೇಕಿತ್ತು. ಏನಕ್ಕೆ ಹೋದೋ ಅಂತ ಹೇಳ್ತೀನಿ, ವಿಡಿಯೋ ನೋಡ್ತಾಯಿರಿ. ಸ್ವಲ್ಪ ದೂರ ನಡ್ಕೊಂಡು ಹೋದ. ನನ್ನ ತಮ್ಮ ನಾನು ಹೇಳಿದ ದಾರಿಗೆ ಬರಲೇ ಇಲ್ಲ, ದಾರಿನೇ ತಪ್ಪಿಸ್ಬಿಟ್ಟ. ಆದರೂ ಪರವಾಗಿಲ್ಲ ಅಂತ ಹೋದೋ ಚಿಕ್ಕಪೇಟೆಗೆ ನಡ್ಕೊಂಡೇ. ನಾವು ಹೋಗಿದ್ದು ಮಾರುತಿ ಅನ್ನೋ ಸಿಲ್ಕ್ ಸ್ಯಾರಿ ಅಂಗಡಿಗೆ. ಇವರು ನಮಗೆ ಗೊತ್ತಿರೋರು, ಸಂಬಂಧಿಕರು. ಹಂಗಾಗಿ ನಾವೇನಾದ್ರು ಸೀರೆ ತರಬೇಕಾದ್ರೆ ಇಲ್ಲಿಗೆ ಹೋಗೋದು. ಪಾಪ ನಾವು ಕೇಳಿದ್ದೆಲ್ಲ ಯಾವ ಥರ ಸೀರೆ ಬೇಕು ಅಂದರೆಲ್ಲ ತೋರಿಸ್ತಿರ್ತಾರೆ. ಯಾಕೆ ಅಂದರೆ ನಮ್ಮ ದೊಡ್ಡತ್ತಿಗೆದು, ಇವ್ರು ಚಿಕ್ಕವರು, ದೊಡ್ಡತ್ತಿಗೆದು ಸೀಮಂತ ಇತ್ತು. ಅಂದರೆ ಇಲ್ಲಿದ್ದಾನಲ್ಲ ನನ್ನ ತಮ್ಮ, ಅವ್ರ ಮಿಸ್ಸಸ್ದು. ಹಾಗಾಗಿ ಸ್ಯಾರಿ ತರೋಣ ಅಂತ ಹೊರಟು. ಅದು ವಿಡಿಯೋ ಕಳಿಸಿತ್ತು, ಒಂದು ಸಿಲ್ಕ್ ಸ್ಯಾರಿದು ಅದೇ ಥರ ಬೇಕು ಅಂತ. ನಾವು ಒಂದು ಸ್ಯಾರಿ ತೊಗೋಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಇದು ಲಿಫ್ಟಲ್ಲಿ ಹೋಗ್ಬೇಕಂದ್ರೆ ನನಗಂತೂ ತಲೆನೇ ಸುತ್ತು ಬರುತ್ತೆ. ಬಟ್ ಆದರೂ ಹೋಗಲೇಬೇಕಲ್ಲ, ಓದೋ ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಭಯ ಆಗ್ತಿತ್ತು. ಆಮೇಲೆ ಸ್ಯಾರಿಗಳು ತೋರಿಸ್ತಿದ್ರು. ಈ ಥರ ವಿಡಿಯೋ ಕಾಲ್ ಮಾಡಿದ್ದಕ್ಕೆ ನನ್ನ ತಂಗಿಗೆ ಈ ಥರ ಎಲ್ಲ ಬೇಡಕ್ಕ, ಇದೆ ಅಂತ ಹೇಳ್ತು. ಅದು ವಿಡಿಯೋ ಕಳಿಸಿತ್ತು ಇದೇ ಥರ ಬೇಕು ಅಂತ. ಹಾಗಾಗಿ ನೋಡ್ದೋ. ಬಟ್ ವಿಡಿಯೋ ತೋರಿಸಿದ ತಕ್ಷಣ ಪಾಪ ಅಣ್ಣ ಗೊತ್ತಿರೋದ್ರಿಂದ ಇದು ಗ್ರೀನು ಇದು ಸಿಕ್ತು ಸೀರೆ ಚೆನ್ನಾಗಿತ್ತು. ಈ ಸೀರೆ ಬೆಲೆ ಎಷ್ಟಿರ್ಬೋದು ಕಮೆಂಟ್ ಮಾಡಿ ನೋಡೋಣ. ತುಂಬಾ ಖುಷಿ ಆಯಿತು. ಬಟ್ ನಾವೆಲ್ಲಾದರೂ ರೋಡಲ್ಲಿ ಹೋಗ್ತಿದ್ರೆ ಕರೆದು ಸೀರೆ ಆಗಲಿ, ಡ್ರೆಸ್ ಆಗಲಿ, ಏನಾದರೂ ಆಗಲಿ ಪಾಪ ಕಾರ್ಡ್ ಕೊಟ್ಟು ಕರಿತಾ ಇರ್ತಾರೆ. ಎಲ್ಲ ತೊಗೊಂಡಿದ್ದಾಯಿತು. ಆಮೇಲೆ ಸ್ಯಾರಿಗೆ ಮ್ಯಾಚಿಂಗು ನನ್ನ ತಮ್ಮಂಗೆ ಪಂಚೆ ಶರ್ಟ್ ಸಹ ತೊಗೊಂಡು ಬಿಲ್ಲೆಲ್ಲ ಮಾಡಿ, ನಾನು ನನ್ನ ತಂಗಿಗೆ ಅಂದ್ಬಿಟ್ಟು ಪಿಂಕ್ ಕಲರು ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತೊಗೊಂಡು ಬರೋವಾಗ ಅಷ್ಟಾಗಿ ಜನ ಇರಲಿಲ್ಲ. ಆಮೇಲೆ ಜನ ಆದರು. ಇಲ್ಲೂ ಸಹ ಅವ್ರದ್ದು ಮಂಡ್ಯ ಅಂತೆ. ಪಾಪ ನಿಮ್ಮ ಫಾಲೋವರ್ಸ್ ಅಕ್ಕ ಅಂತ ಹೇಳಿ ಸಿಕ್ಕಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಎಲ್ಲೋದ್ರೂ ಸಿಗ್ತಾರೆ. ಮತ್ತು ವಿಡಿಯೋ ನಾನು ಕಡಿಮೆ ಹಾಕಿದ್ರು, ಯಾಕಕ್ಕ ಕಡಿಮೆ ಹಾಕಿದ್ದೀರಾ ಅಂತಾರೆ. ಥ್ಯಾಂಕ್ಸ್ ಬ್ರದರ್ ಗುರ್ತಿದ್ದು ಮಾತಾಡ್ಸಿದ್ಕೆ. ಆಮೇಲೆ ಎಲ್ಲಿಗೋದ್ರು ನಾನು ಪಾನಿಪುರಿ ಮಾತ್ರ ಬಿಡಲ್ಲ, ತಿಂದ್ಕೊಂಡು ಮತ್ತು ಎಲ್ಲರೂ ತಿಂದಿದ್ದಾಯಿತು. ಮತ್ತು ಹೊರಟು ಡ್ರೆಸ್ ಬೇಕು ಅಂತ ನನ್ನ ಚಿಕ್ಕತ್ತಿಗೆ ತಗೊಂಡು ತುಂಬಾ ಚೆನ್ನಾಗಿದ್ದು. ಬಟ್ ಈ ಸರಿನೇ ನಾನೇನು ಬಂದಿರೋದು, ಸ್ಕೂಲ್ ಬೇರೆ ಇತ್ತಲ್ಲ, ಹಾಗಾಗಿ ಅಮೌಂಟ್ ಕಡಿಮೆ ಇತ್ತು, ಹಾಗಾಗಿ ತೊಗೊಂಡಿರಲಿಲ್ಲ. ನನ್ನ ತಮ್ಮ ತಗೋಕ ಅಂತ ಪಾಪ ಬಲವಂತ ಮಾಡ್ದ. ಬಟ್ ಬೇಡ ಅಪ್ಪಿ, ಇರೋವೇ ಸಾಕು ಅಂತ ಹೇಳ್ದು. ಆಮೇಲೆ ಡ್ರೆಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಗಿಫ್ಟ್ ಕೊಡಬೇಕಿತ್ತು. ಅದಕ್ಕಾಗಿ ಸೀಮಂತಕ್ಕೆ ಅಂದ್ಬಿಟ್ಟು ಬಾಕ್ಸ್ ತೊಗೊಂಡು 100 ಎಲ್ಲನೂ ಎಣಿಸಿ ಕೊಟ್ಟರು. ತೊಗೊಂಡು ಪಾಪ ಅದು ಬಾಕ್ಸ್ ತೊಗೊಂತು. ನಾವು ಸೀರೆ ಎಲ್ಲ ಪ್ಯಾಕ್ ಮಾಡಿದ್ವಲ್ಲ ತೊಗೊಂಡು ಬೆಳಗಿಂದ ಅಂತೂ ಹೊಟ್ಟೆ ತುಂಬಾ ಹಸಿತಿತ್ತು. ಒಂದು ಹೋಟ್ಲು ಸಿಕ್ತು, ಬಿಸಿಬೇಳೆಬಾತ್ ತೊಗೊಂಡು ಎಲ್ಲರೂ ತಿಂದು ಬಸ್ಸಲ್ಲಿ ಹೊರಟು. ತುಂಬಾ ಟ್ರಾಫಿಕ್ ಇತ್ತು. ಬಟ್ ನಾವು ಚಿಕ್ಕಪೇಟೆಯಲ್ಲಿ ಬರೋವಾಗ ಹೋಗೋವಾಗ ಜನ ಇರಲಿಲ್ಲ, ಬರೋವಾಗಂತೂ ಫುಲ್ಲು ಜನ ಇದ್ದರು. ತುಂಬಾ ಆಯಾಸ ಆಯಿತು ಅಂತಲೇ ಹೇಳ್ಬೋದು. ನಾವು ಹಳ್ಳಿಯಲ್ಲಿ ಸುಮ್ಮನೆ ಓಡಾಡಿಕೊಂಡು ಮನೆ ತೋಟ ಇಡ್ತೀವಿ, ಅದೇ ಚಿಕ್ಕಪೇಟೆಯಲ್ಲಿ ಜಾಸ್ತಿನೇ ಓಡಾಡ್ದು. ಅಲ್ಲೋಗಿ ಸ್ವಲ್ಪ ಸ್ವೀಟ್ ಬೇಕಿತ್ತು ತೊಗೊಂಡು ಆಮೇಲೆ ಮನೆ ಹತ್ರ ಬಂದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.